ಹಾಯ್ ಎಲ್ಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ತಮ್ನೇಲ್ನ ನೋಡ್ತಿದ್ದಾಗೆ ಗೊತ್ತಾಗಿರ್ಬೋದು, ಇನ್ನೂ ಕೆಲವರಿಗೆ ಏನಪ್ಪ ಇದೆ ಅಂತಲೂ ಕೂಡ ಅನಿಸಿರಬಹುದು. ಪುನರ್ನವ, ನಾನು ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಈ ಒಂದು ಹೆಸರನ್ನು ಕೇಳಿದ್ದು. ಯಾಕಂದರೆ ಎಷ್ಟೋ ವಿಚಾರಗಳನ್ನು ನಮಗೆ ಗೊತ್ತಿರಲ್ಲ, ತಿಳ್ಕೊಳ್ಳೋದು ತುಂಬಾ ಇರುತ್ತೆ. ಸೊ ತಿಳ್ಕೊಳ್ಳೋ ಪ್ರಯತ್ನ ಕೂಡ ನಾವು ಒಂದೊಂದ್ಸರಿ ಮಾಡಿರಲ್ಲ. ತಾನಾಗೇ ಕೆಲವೊಂದು ವಿಚಾರಗಳು ನಮಗೆ ಕಿವಿಗೆ ಬೀಳ್ತಾ ಇದ್ದಾಗ, ಹೌದಲ್ವಾ ಈ ವಿಚಾರ ಇಷ್ಟೊಂದು ಮುಖ್ಯವಾಗಿದೆ, ನಾವು ಯಾಕೆ ತಿಳ್ಕೊಬಾರ್ದು ಅಂತಲೂ ಕೂಡ ಅನಿಸ್ತಾ ಇರುತ್ತೆ. ನಮ್ಮ ಆರೋಗ್ಯಕ್ಕೆ ಸಂಬಂಧಿಸಿದಾಗೆ ನಮ್ಮ ಸುತ್ತಮುತ್ತಲು ಇರ್ತಕ್ಕಂತಹ ಎಷ್ಟೋ ತರಕಾರಿಗಳಿರ್ಬೋದು, ಸೊಪ್ಪು ಹಣ್ಣುಗಳಲ್ಲೇ ಒಂದು ಅದಕ್ಕೆ ಟ್ರೀಟ್ಮೆಂಟ್ ಅಂತ ಹೇಳ್ತಾರಲ್ವ, ಅದು ಸಿಗ್ತಾ ಇರುತ್ತೆ. ಸೊ ಕಂಪ್ಲೀಟ್ ಅಲ್ಲದೆ ಇದ್ರೂ ಪ್ರತಿದಿನ ಅದರ ಬಳಕೆ ಮಾಡೋದ್ರಿಂದ ಅಥವಾ ನಿಯಮಿತವಾಗಿ ಅದನ್ನು ಬಳಕೆ ಮಾಡೋದ್ರಿಂದ ನಮ್ಮ ಆರೋಗ್ಯನ ನಾವೇ ಸುಧಾರಿಸ್ಕೋಬಹುದು. ಆದರೆ ಎಷ್ಟು ವಿಚಾರಗಳು ನಾವು ಅದನ್ನು ಬಿಟ್ಟು ಹಾಕ್ತಾ ಇದ್ದೀವಿ. ಎಲ್ಲದೂ ಕೂಡ ಮಾಡರೇಷನ್, ಅಂದರೆ ಆಧುನಿಕ ಯುಗದಲ್ಲಿ ಎಲ್ಲದೂ ಕೂಡ ಈಸಿಯಾಗಿ ಆಗಿಬಿಡಬೇಕು. ಈಗೇನೋ ಒಂದು ನೋವಾಗಿದೆ ಅಂದರೆ ಅದಕ್ಕೆ ತಕ್ಷಣವೇ ಅದಕ್ಕೆ ಒಂದು ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇರ್ತೀವಿ. ನಾನು ರೀಸೆಂಟ್ಲಿ ಊರಿಗೆ ಹೋದಾಗ ನಮ್ಮ ಎದುರುಗಡೆ ಮನೆಯವರು ಈ ಸೊಪ್ಪನ್ನು ಕಳಿಸಿದ್ರು. ಇದನ್ನು ಎಷ್ಟು ಜನ ನೋಡಿದಾರೋ ಅಥವಾ ಇಲ್ವೋ ಗೊತ್ತಿಲ್ಲ, ನಾನಂತೂ ಫಸ್ಟ್ ಟೈಮ್ ನೋಡಿದ್ದು. ಬಟ್ ನಿಯರ್ಲಿ ನಮ್ಮ ಹೊಲಗಳಲ್ಲಿ ಸಿಗುವಂತಹ ಸೊಪ್ಪುಗಳ ಥರನೇ ಬರುತ್ತೆ, ಬಟ್ ತುಂಬ ರಿಯಲಾಗಿ ನೋಡಬೇಕಾದ್ರೆ ಡಿಫ್ರೆಂಟ್ ಆಗಿತ್ತು. ಇದರ ರಿಲೇಟೆಡ್ ಆಗಿ ನಾವು ಶಾಕುಂತಲೆ ಸೊಪ್ಪನ್ನು ಕೇಳಿರ್ತೀವಲ್ವ, ಅದು ಮೇಲ್ಭಾಗದ ಎಲೆಯ ಮೇಲ್ಭಾಗದಲ್ಲಿ ಪಿಂಕ್ ಶೇಡ್ಸ್ ಕಂಡು ಬರುತ್ತೆ. ಈ ಒಂದು ಎಲೆಯ ವಿಶೇಷ ಏನು ಅಂದರೆ, ನಾರ್ಮಲಿ ಇತ್ತು, ಮೇಲ್ಗಡೆ ಭಾಗ ನಾರ್ಮಲಿ ಇತ್ತು, ಕೆಳಭಾಗದಲ್ಲಿ ಈ ಥರ ಪಿಂಕ್ ಶೇಡ್ಸ್ ಕಲರು ನ್ಯಾಚುರಲ್ ಆಗಿತ್ತು. ಸೊ ನಾನು ಅಮ್ಮಂಗೆ ನೋಡಿದ ತಕ್ಷಣ, ಅಮ್ಮ ಇದು ಶಾಕುಂತಲೆ ಸೊಪ್ಪು ಇರಬೇಕಲ್ವಾ ಅಂತ ಕೇಳಿದೆ ನಮ್ಮ ಅತ್ತೆಗೆ. ಅವರು ಇಲ್ಲ, ಇದು ಎದುರುಗಡೆ ಮನೆಯವ್ರು ಕೊಟ್ಟಿದ್ದು, ಇದು ಶಾಕುಂತಲೆ ಸೊಪ್ಪಲ್ಲ, ಏನೋ ಸ್ಪೆಷಲ್ ಅಂತ ಇದು, ಅವ್ರ ಹತ್ರ ಕೇಳು ಶಿಲ್ಪ ಅಂತ ಹೇಳಿದರು. ಎದುರುಗಡೆ ಮನೆ ಅಂಕಲ್ ಕೊಟ್ಟರು. ಸೊ ಇದೇನೋ ಹೆಲ್ತ್ ಪರ್ಪಸ್ಸು ತುಂಬ ಒಳ್ಳೇದಂತೆ, ಸಿಗಲ್ವಂತೆ ಇದು ಯಾವಾಗಲೂ, ನಿನಗೇನಾದರೂ ಅದರ ವಿಚಾರ ಬೇಕು ಅಂದರೆ ಕೇಳಿ ನೋಡು ಅಂತ ಹೇಳಿದಾಗ ನಾನು ಹೋದೆ, ತಕ್ಷಣಕ್ಕೆ ಹೋದೆ. ಅಂಕಲ್ ಇರಲಿಲ್ಲ, ಅವರ ಸೊಸೆಗೆ ಹೇಳಿ ಬಂದಿದ್ದೆ. ಅಂಕಲ್ ಬಂದ ತಕ್ಷಣ ನಾನು ಕರಿಯಮ್ಮ ಅಂತ ಹೇಳಿ. ಸೊ ಅವರು ನೆಕ್ಸ್ಟ್ ಊಟಕ್ಕೆ ಬಂದಾಗ ಅವರು ತಮ್ಮನ ಮಗಳು ಬಂದಳು, ಬೇಬಿ ಬಂದುಬಿಟ್ಟು, ಅಕ್ಕ ಬಂದಿದ್ದಾರೆ ದೊಡ್ಡಪ್ಪಜ್ಜಿ ಬಾ ಅಂತ ಕರ್ಕೊಂಡು ಹೋದ್ಲು. ನಾ ಅಂಕಲ್ ಹತ್ರ ಹೋಗ್ಬಿಟ್ಟು, ಅಂಕಲ್ ಇದು ಎಲೆ ಎಲ್ಲಿಂದ ತೊಗೊಂಬಂದ್ರಿ, ಈ ಸೊಪ್ಪನ್ನು ಎಲ್ಲಿಂದ ತೊಗೊಂಬಂದ್ರಿ, ಆಮೇಲೆ ಇದಕ್ಕೇನಂತ ಕರೀತಾರೆ, ಅದರ ಹೆಸರು ಕೂಡ ನಮಗೆ ಗೊತ್ತಿಲ್ಲ ಅಂತ ಕೇಳಿದೆ. ಅವರು ಪುನರ್ನವ ಈ ಹೆಸರು, ಅಂದರೆ ಈ ಸೊಪ್ಪಿನ ಹೆಸರನ್ನು ಕೇಳಿಬಿಟ್ಟೆ ನನಗೆ ಒಂಥರ ವಿಶೇಷ ಅನ್ನಿಸ್ತು. ಪುನರ್ನವ ಫಸ್ಟ್ ಟೈಮ್ ಕೇಳಿದ್ದು ನನ್ನ ಹೆಸರು. ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ರಿ, ಮೋಸ್ಟ್ಲಿ ಕೇಳಿರಬಹುದು, ಕೇಳ್ದೇ ಕೂಡ ಇರಬಹುದು. ಪುನರ್ನವ ಅಂದಾಗ ಏನಿದ್ರು ವಿಶೇಷತೆ ಅಂತ ಕೇಳಿದೆ. ಆಗ ಹೇಳಿದರು, ಇದು ಮೇನಾಗಿ ನರ್ವ್ ಸಿಸ್ಟಮ್ಗೆ ತುಂಬ ಒಳ್ಳೆಯದು. ಅವ್ರ ಮನೇಲಿ ಅವ್ರ ಅಮ್ಮಂಗೆ ಪ್ಯಾರಾಲಿಸಿಸ್ ಆದಾಗ ಈ ಸೊಪ್ಪಿನ ಬಳಕೆ ಮಾಡಿದಂತಹ ಆಹಾರಗಳನ್ನು ಕೊಡ್ತಾ ಇದ್ರಂತೆ. ಸೊ ಅದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸಮಸ್ಯೆ ಬಂದ ಮೇಲೆ ಉಪಯೋಗಿಸಿದರೆ ಸ್ವಲ್ಪ ಮಟ್ಟಿಗೆ ನಮಗೆ ಪರಿಹಾರ ಸಿಗುತ್ತೆ. ಸೊ ಸಮಸ್ಯೆ ಬರೋದಕ್ಕೂ ಮುಂಚೆ ಯಾವಾಗೆಲ್ಲ ಈ ಒಂದು ಸೊಪ್ಪು ಅವೈಲೇಬಲ್ ಇರುತ್ತೆ ಅವಾಗೆಲ್ಲ ನಾವು ಬಳಕೆ ಮಾಡೋದ್ರಿಂದ ಬರೋ ಸಮಸ್ಯೆನೂ ಕೂಡ ನಾವು ತಡೆಗಟ್ಟಬಹುದು ಅಂತ ಹೇಳಿದರು ಅಂಕಲ್ಲು. ಆಮೇಲೆ ಕೇಳಿದೆ ನಾನು, ಅದಷ್ಟಕ್ಕೆ ಸಾಕಾ ಅಥವಾ ಬೇರೆ ಏನಾದ್ರು ಉಪಯೋಗ ಇದೆಯಾ ಅಂಕಲ್ ಅಂದಾಗ, ಹೃದಯ ಸಂಬಂಧಿ ಕಾಯಿಲೆಗಳಿಗಿರ್ಬೋದು, ಜೀರ್ಣಕ್ರಿಯೆಗಿರ್ಬೋದು, ಆಮೇಲೆ ನಮ್ಮ ಮಸಲ್ಸ್ ವೀಕ್ನೆಸ್ ಎಲ್ಲದಕ್ಕೂ ಕೂಡ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತಮ್ಮ ಅಂತ ಹೇಳಿದರು. ನನಗೆ ಏನಾದರೂ ವಿಶೇಷವಾಗಿ ನೋಡಿದಾಗ ಅಥವಾ ವಿಶೇಷವಾಗಿ ಒಂದು ವಸ್ತು, ಹಣ್ಣು, ತರಕಾರಿ, ಎನಿವನ್ ಅಥವಾ ವ್ಯಕ್ತಿಗಳಲ್ಲಿರ್ತಕ್ಕಂಥ ಗುಣಲಕ್ಷಣಗಳು ಈ ಥರ ಕಂಡು ಬಂದಾಗ ಅದನ್ನು ಶೇರ್ ಮಾಡ್ಕೋಬೇಕಂತ ಅನಿಸುತ್ತೆ. ನಮಗೆ ಅದರಿಂದ ಏನಾದರೂ ಬೆನಿಫಿಟ್ಸ್ ಆಗಿದೆಯಾ ಅಂದರೆ, ಸ್ವಾರ್ಥ ರೀತಿಯಲ್ಲಿ ಹೇಳ್ತಾ ಇಲ್ಲ, ನಾನು ಯಾವುದೇ ಒಂದು ಹಣ್ಣು, ತರಕಾರಿ ಅಥವಾ ಸೊಪ್ಪು ಈ ಥರದ್ರಲ್ಲಿ ನಮ್ಮ ಆರೋಗ್ಯಕ್ಕೆ ಅಥವಾ ನಮ್ಮ ವೈಯಕ್ತಿಕವಾಗಿ ಉಪಯೋಗ ಆಗಿದೆ ಅಂದಾಗ, ಸೊ ಬೇರೆಯವ್ರಿಗೂ ಕೂಡ ಅದರ ಉಪಯೋಗ ಸಿಗಲಿ ಅಂತ ಹೇಳಿ ನಾನು ವಿಷಯನ ಶೇರ್ ಮಾಡ್ತಾ ಇರ್ತೀನಿ ಅಷ್ಟೇ. ಯೂಶ್ವಲಿ ನಾನು ಇಲ್ಲಿವರೆಗೂ ಶೇರ್ ಮಾಡಿದಂಥ ವೀಡಿಯೋಗಳಲ್ಲಿ ನನಗೆ ಅದರಿಂದ ಫಸ್ಟು ಏನಾದರೂ ಚೇಂಜಸ್ ಕಂಡಿರಬೇಕು, ನಾನು ಬಳಕೆ ಮಾಡಿ ಅದರಿಂದ ಉಪಯೋಗ ಅನಿಸಿದೆ ಅಂದ ಮೇಲೆ ನಾನು ವಿಷಯಗಳನ್ನು ಶೇರ್ ಮಾಡ್ತೀನಿ. ಅದ್ರ ಜೊತೆಗೆ ಈಗ ಫಾರ್ ಎಕ್ಸಾಂಪಲ್ ಯಾರಾದರೂ ಕೇಳ್ಬೋದು ವಸ್ತುಗಳಲ್ಲಿ ಅಂತ ಬಂದಾಗ, ಫಸ್ಟು ಕೇಳ್ತೀನಿ ಆ ವಸ್ತು ಕ್ವಾಲಿಟಿ ಇರ್ಬೋದು ಅಥವಾ ಆ ಒಂದು ವಿಚಾರದಲ್ಲಿ ಯಾವುದಾದ್ರೂ ಕ್ವಾಲಿಟೀಸ್ ಜನಗಳಿಗೆ ಉಪಯುಕ್ತ ಅಂತ ಅನಿಸಿದರೆ ನಾನು ಆ ಒಂದು ವಿಚಾರಗಳನ್ನು ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಸೊ ಇದು ಪುನರ್ನವ, ನಾನು ಲೈಫಲ್ಲಿ ಹುಟ್ಟಿದಾಗಿಂದ ಅಂದರೆ ಬುದ್ಧಿ ಬಂದಾಗಿಂದ ಹೆಸರನ್ನು ಕೂಡ ಕೇಳಿಲ್ಲ, ಸೊಪ್ಪನ್ನು ಕೂಡ ನೋಡಿರಲಿಲ್ಲ, ಫಸ್ಟು ಟೈಮ್ ನೋಡಿದ್ದು. ಹಾಗಾಗಿ ನನಗೆ ಡಿಫ್ರೆಂಟ್ ಅನ್ನಿಸ್ತು. ಅದರ ಉಪಯೋಗ ಕೂಡ ತುಂಬ ಮುಖ್ಯ ಅಂತ ಅನ್ನಿಸ್ತು. ಹಾಗಾಗಿ ಎಲ್ಲಾದರೂ ಈ ಸೊಪ್ಪು ನೀವು ಗಮನಿಸಿರ್ಬೋದು, ನೋಡಿಲ್ಲ ಅಂದರೆ ಇನ್ನೊಂದು ಸಾರಿ ವಿಡಿಯೋನ ಪ್ಲೇ ಮಾಡ್ಕೊಂಡು ನೋಡಿ.
ಪುನರ್ನವ ಕೆಳಭಾಗದಲ್ಲಿ, ಎಲೆಯ ಕೆಳಭಾಗದಲ್ಲಿ ಪಿಂಕ್ ಶೇಡ್ಸ್ ಬರುತ್ತೆ. ಮುಟ್ಟಿದ್ರೆ ಈ ಥರ ಸಾಫ್ಟಾಗಿ ಅನಿಸ್ತಾ ಇತ್ತು. ಮೇಲ್ಗಡೆ ಈ ಭಾಗದಲ್ಲಿ ರಚನೆ ಈ ಥರ ಇರುತ್ತೆ. ಸೊ ಈ ಥರದ ಸೊಪ್ಪು ಸಿಕ್ಕಾಗ ನಿಮ್ಮಲ್ಲಿ ಹಳ್ಳಿಗಳಲ್ಲಿರ್ಬೋದು ಅಥವಾ ಎಲ್ಲಾದರೂ ಅರಣ್ಯಗಳಲ್ಲೂ ಕೂಡ ಸಿಗುತ್ತೆ ಅಂತ ಹೇಳಿದರು. ಅಲ್ಲಿ ಹಿರಿಯರಿದ್ದರೆ ತೋರಿಸ್ಬಿಟ್ಟು ಇದು ಪುನರ್ನವ ಸೊಪ್ಪ ಅಥವಾ ಹಾಡು ಭಾಷೆಯಲ್ಲಿ ಬೇರೆ ಪದಗಳನ್ನು ಬಳಸ್ತಾ ಇರ್ಬೋದು, ಕೇಳಿಬಿಟ್ಟು ನೀವು ಅದರ ಉಪಯೋಗನ ಮಾಡ್ಕೊಳ್ಳಿ. ನನ್ನ ಮಕ್ಕಳು ಚಿಕ್ಕ ವಯಸ್ಸಿಂದನೂ ನನಗೆ ಒಂದು ಅಭ್ಯಾಸ, ಏನಾದರೂ ವಿಶೇಷವಾಗಿರತಕ್ಕಂಥ ಹಣ್ಣುಗಳು ಅಥವಾ ತರಕಾರಿ ಸೊಪ್ಪುಗಳನ್ನು ನಾನು ಬಳಕೆ ಮಾಡಿಕೊಂಡು ಅಡುಗೆ ಮಾಡಿದ್ದೆ ಅಂತಂದರೆ ನಾನು ಫಸ್ಟ್ ಅದನ್ನು ನನ್ನ ಮಕ್ಳಿಗೆ ತಿನ್ನಿಸ್ಬೇಕು. ನಾನು ತಿಂತೀನೋ ಬಿಡ್ತೀನೋ ಸೆಕೆಂಡರಿ, ನನ್ನ ಮಕ್ಕಳು ಫಸ್ಟು ತಿನ್ನಬೇಕು ಅನ್ನೋದು ನನ್ನ ಒಂದು ಆಲೋಚನೆ. ಸೊ ನನ್ನ ದೊಡ್ಡ ಮಗ ಎಲ್ಲದನ್ನೂ ತಿನ್ನಲ್ಲ. ಆ ಟೈಮಲ್ಲಿ ಏನು ಮಾಡಿಬಿಡ್ತೀನಿ ಅಂದರೆ ನಾನೇ ಅದನ್ನು ಅಡುಗೆಯಲ್ಲಿ ಕಲಿಸ್ಕೊಂಬಿಟ್ಟು ಅಥವಾ ಮಿಕ್ಸ್ ಮಾಡ್ಕೊಂಬಿಟ್ಟು ತಿನ್ನಿಸ್ಬಿಡ್ತೀನಿ. ನನಗೆ ಆವಾಗ ಸಮಾಧಾನ ಸಿಗ್ತಾ ಇರುತ್ತೆ. ಯಾವುದೇ ತಾಯಿಗಾದರೂ ಅಷ್ಟೇ, ತಾನು ಮಾಡಿದಂಥ ಅಡುಗೆಯನ್ನು ಫಸ್ಟು ಗಂಡ ಮತ್ತು ಮಕ್ಕಳು ಊಟ ಮಾಡಿದರೆ ಅದು ಸಮಾಧಾನ ಅನಿಸ್ತಾ ಇರುತ್ತೆ. ಸೊ ನನಗೂ ಅಷ್ಟೇ ಸೇಮ್ ಥಾಟ್ ಇರುತ್ತೆ. ಬಟ್ ವಿಶೇಷವಾಗಿ ಏನಾದರೂ ಒಂದು ಪ್ರಯತ್ನ ಮಾಡಿರ್ತೀವಿ, ತಿಳ್ಕೊಂಡಿರ್ತೀವಿ ಅಂದಾಗ ಮನೆಯವರು ಅದನ್ನು ಸದುಪಯೋಗ ಮಾಡ್ಕೋಬೇಕು ಅಂತ ಅಂದ್ಕೊಳ್ಳೋ ಒಂದು ಆಸೆ ತಪ್ಪಲ್ಲ ಅಂತ ಅಂದ್ಕೊಳ್ತೀನಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಥರದ ಉತ್ತಮ ಮಾಹಿತಿಗಳೊಂದಿಗೆ ಮತ್ತೆ ಬರ್ತೇನೆ. ಥ್ಯಾಂಕ್ ಯು.